ಹಲೋ ಎವ್ರಿವನ್. ಇದು ಬಂದು ಗೋವಾ ಫಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಇದ್ರ ಪಾರ್ಟ್ 1 ವ್ಲಾಗ್ನ ಅಂದರೆ ಫಸ್ಟ್ ಡೇ ಗೋವಾಗೆ ಬಂದು ನಾವು ಎಲ್ಲೆಲ್ಲೆಲ್ಲ ಸುತ್ತಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಚಾನಲ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಫಸ್ಟ್ ಡೇನಲ್ಲಿ ನೈಟ್ ಮಾಡಿರೋಂಥ ವಿಡಿಯೋ ಇದು. ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಬಂದ ಮೇಲೆ ನೈಟ್ ಆಗಿತ್ತು. ನೈಟು ನಾವು ಡಿನ್ನರ್ನ ಇಲ್ಲೇ ರೆಸಾರ್ಟ್ನಲ್ಲೇ ಬುಕ್ ಮಾಡಿದ್ವಿ ಡಿನ್ನರ್ಗೆ ಅಂತ ಹೇಳಿ. ಈ ಒಂದು ರೆಸಾರ್ಟ್ನಲ್ಲಿ ಡಿನ್ನರಿಗೆ ಮೀಲ್ ಪ್ಲ್ಯಾನ್ ಏನಿದೆ ಅಂದರೆ ಪ್ರೈಸ್ ಎಷ್ಟೆಷ್ಟಿದೆ ಆ್ಯಂಡ್ ಯಾವ್ಯಾವ ಥರ ಫುಡ್ಗಳಿದೆ, ವೆಜಿಟೇರಿಯನ್ಸ್ಗಾಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ಗಾಗಿರ್ಬೋದು, ಏನೇನೆಲ್ಲ ವೆರೈಟೀಸ್ ಇದೆ ಆ್ಯಂಡ್ ಫುಡ್ ರಿವ್ಯೂ ಆಗಿರ್ಬೋದು, ಟೇಸ್ಟ್ ರಿವ್ಯೂ ಪ್ರತಿಯೊಂದನ್ನು ಸಹ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಮೀಲ್ ಪ್ಲ್ಯಾನ್ ಅಂದರೆ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ಸಹ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ಇದು ಬಂದು ಸ್ಮಾಲ್ ಮಿನಿ ಪಿಜ್ಜಾ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ವೆಜಿಟೇರಿಯನ್ ಕೋರ್ಸ್ಗಳು, ಸ್ಟಾರ್ಟರ್ಸ್ ಥರ, ಅನ್ಲಿಮಿಟೆಡು ಬೊಫೆ ಸಿಸ್ಟಮ್ ಥರ. ನೀವು ಎಷ್ಟು ಬೇಕಾದ್ರೂ ತೊಗೊಳ್ಬೋದು, ಅನ್ಲಿಮಿಟೆಡ್ ಏನಾದ್ರೂ ತಿನ್ಬೋದು. ನಾವೆಲ್ಲ ಈ ಥರ ತೊಗೊಂಡು ಬಂದು ನೈಟ್ ಡಿನ್ನರ್ನ ಮಾಡ್ತಾ ಇದ್ವಿ. ಆ್ಯಂಡ್ ಡೆಸರ್ಟ್ಗಳೂ ಅಷ್ಟೇ ತುಂಬ ಅಂದರೆ ತುಂಬ ವೆರೈಟೀಸ್ ಡೆಸರ್ಟ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಸಲಾಡ್ಸ್ ಇರ್ಬೋದು, ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಪ್ರತಿಯೊಂದೂ ಸಹ ಅನ್ಲಿಮಿಟೆಡ್ ಇತ್ತು. ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ಫುಡ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಕಂಪ್ಲೀಟ್ ಸೆಕ್ಷನ್ ಏನಿದೆ ಇಷ್ಟೂ ಸಹ ನಿಮಗೆ ರೆಸಿಪೀಸ್ಗಳೇ ಇರೋದು. ಇದೆಲ್ಲ ವೆಜಿಟೇರಿಯನ್ಸ್ಗಳಿಗೆ ಡಿಫ್ರೆಂಟ್ ಟೈಪ್ ವೆರೈಟೀಸ್ ಆಫ್ ರೈಸಸ್ ಇರ್ಬೋದು, ಗೋಟ್ ರೈಸು, ಸ್ಟೀಮ್ಡ್ ರೈಸು, ಗೀ ರೈಸು, ಬಟರ್ ರೈಸು ಅಂತ ತುಂಬಾ ವೆರೈಟೀಸ್ ಇತ್ತು ಈ ಒಂದು ರೆಸಾರ್ಟ್ನಲ್ಲಿ. ನಾವು ಕೆಲವೊಂದಷ್ಟು ಟ್ರೈ ಮಾಡ್ದೋ. ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಬಟ್ ವೆಜಿಟೇರಿಯನ್ಸ್ಗಳಿಗಿಂತ ನಾನ್ ವೆಜಿಟೇರಿಯನ್ಸ್ಗೆ ತುಂಬ ಅಂದರೆ ತುಂಬಾ ಆಪ್ಷನ್ ಇದೆ ಅಂತ ಹೇಳ್ಬೋದು. ಇದು ನೋಡಿ, ಫಿಶ್ಶು, ಬೇಕ್ಡ್ ಫಿಶ್ಶು, ತುಂಬ ವೆರೈಟೀಸ್ ಆಫ್ ಫುಡ್ಸ್ಗಳಿತ್ತು. ಆ್ಯಂಡ್ ಈ ಒಂದು ಮೀಲ್ ಪ್ಲ್ಯಾನ್ ಏನು ನಾನು ಹೇಳ್ತೀನಿ ಅಂತಂದರೆ ಇದ್ರ ಪ್ರೈಸಸ್ ಹೇಳ್ತೀನಿ ಇವಾಗ. ನಾವು ತೊಗೊಂಡಿದ್ದು ಒಂದು ಕಂಪ್ಲೀಟ್ ಮೀಲ್ ಪ್ಲ್ಯಾನ್ ಬಂದು 5600 ರುಪೀಸ್. ಅಂದರೆ 5600 ರುಪೀಸ್ಗೆ ನಿಮಗೆ 3 ಟೈಮ್ಸ್ ಊಟ ಮಾಡ್ಬೋದು. ಐದರ್ ನೀವು 3 ಟೈಮ್ಸೂ ಸಹ ಈ ರೆಸಾರ್ಟ್ನಲ್ಲಿ ಉಳ್ಕೊಂಡು 3 ನೈಟ್ಸ್ ಇರ್ತೀರಾ ಅಂದರೆ 3 ಟೈಮ್ಸೂ ಸಹ ನೀವು ನೈಟ್ ಟೈಮ್ ಡಿನ್ನರ್ನೇ ಮಾಡ್ಬೋದು. ಇಲ್ಲ ಅಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಫುಡ್ ಲಂಚ್, ಆ್ಯಂಡ್ ಇಲ್ಲ ಅಂದರೆ ಸೇಮ್ ಡೇ ನೈಟ್ ಡಿನ್ನರ್, ಒಂದೇ ದಿನದಲ್ಲಿ 3 ಟೈಮ್ ಊಟ ಮಾಡಿ ಆ 5600 ರುಪೀಸ್ನ ಮುಗಿಸ್ಬೋದು. ಈ ಥರ ಈ ಪ್ಲ್ಯಾನ್ ಇರೋದು. ಇಲ್ಲ ಅಂದರೆ ಹೇಳಿದ್ನಲ್ಲ, 3 ಡೇಸ್ ಇರ್ತೀರಾ ಅಂದರೆ ಒಂದೊಂದಿನ ಮಾರ್ನಿಂಗ್, ಒಂದಿನ ಆಫ್ಟರ್ನೂನ್, ಒಂದಿನ ನೈಟ್, ಈ ಥರ ತೊಗೊಂಡು ನೀವು 5600 ರುಪೀಸ್ ಪ್ಲ್ಯಾನ್ ಏನಿದೆ ಅದನ್ನು ಈ ರೀತಿ ಮುಗಿಸ್ಕೊಳ್ಬೋದು. ನಾವಿಲ್ಲಿ ನೈಟ್ ಡಿನ್ನರ್ ಮಾಡ್ತಾ ಇರೋದು. ಇವಾಗ ಟೇಸ್ಟ್ ರಿವ್ಯೂ ಹೇಳ್ತಾ ಹೋಗ್ತೀನಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಹೇಳಿದ್ನಲ್ಲ, ವೆಜಿಟೇರಿಯನ್ಸ್ಗಳಿಗಿಂತ ನಾನ್ ವೆಜಿಟೇರಿಯನ್ಸ್ಗೆ ತುಂಬ ಅಂದರೆ ತುಂಬ ಆಪ್ಷನ್ ಇತ್ತು. ಆ್ಯಂಡ್ ಇದು ಒಂದು ಫಿಶ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಫಿಶ್ ಥರ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಪಾಪುನೂ ಇಟ್ಕೊಂಡು ಸ್ವಲ್ಪ ಊಟ ಮಾಡೋದು ಹಿಂಸೆ ಅನ್ನಿಸ್ತಾ ಇತ್ತು. ಏಕೆಂದರೆ ಅವಳಿಗೆ ಸ್ವಲ್ಪ ಬೆಳಿಗ್ಗೆಯಿಂದನೂ ಸುತ್ತಾಡಿ ಬೀಚ್ನಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿದ್ಲು. ಸೊ ಅಳ್ತಾ ಇದ್ಲು. ಅವಳನ್ನ ಇಟ್ಕೊಂಡು ಸಮಾಧಾನ ಮಾಡಿಕೊಂಡು ನಾವು ನಮ್ಮ ಡಿನ್ನರ್ನ ಮುಗಿಸ್ತೋ. ಗೈಸ್, ನಿಮಗೇನಾದ್ರೂ ಈ ಒಂದು ರೆಸಾರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ರೆಸಾರ್ಟ್ ಇದು ಎಲ್ಲಿದೆ, ನಾವು ಮಾಡಿರೋದು ಎಷ್ಟಕ್ಕೆ, ಆ್ಯಂಡ್ ಇದ್ರ ಪ್ರೈಸ್ ಏನಿದೆ, 1 ನೈಟ್ಗೆ ಎಷ್ಟಾಗುತ್ತೆ, 2 ನೈಟ್ಸ್ಗೆ ಎಷ್ಟಾಗುತ್ತೆ ಅಂತ ಏನಾದರೂ ಈ ರೆಸಾರ್ಟ್ನ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈ ರೆಸಾರ್ಟ್ನಲ್ಲಿ ನಾವು ಉಳ್ಕೊಂಡಿರೋಂಥ ರೂಮ್ ಏನಿದೆ, ಆ ರೂಮ್ ಪ್ರೈಸ್ ಏನಿದೆ ಆ್ಯಂಡ್ ರೂಮ್ ಹೇಗಿದೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಕಂಪ್ಲೀಟಾಗಿ ಆ ರೂಮ್ನ ಡೀಟೇಲ್ಸ್ ವಿಡಿಯೋ ಏನಿದೆ ಅದನ್ನು ನಾನು ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಫೈನಲಿ ನಮ್ಮದು ಕಂಪ್ಲೀಟಾಗಿ ಡಿನ್ನರ್ ಮುಗೀತು. ಹೇಳಿದ್ನಲ್ಲ, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತೊಗೊಂಡು ತಿನ್ಬೋದು. ಆ್ಯಂಡ್ ಫೈನಲಾಗಿ ನಾನು ಡೆಸರ್ಟ್ ಅಂದರೆ ಐಸ್ ಕ್ರೀಮ್ನ ತಿಂತಾ ಇದ್ದೆ.
ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಇಲ್ಲಿ ನೈಟ್ ಒಂದು ವ್ಯೂನ ತೋರಿಸ್ತೀನಿ, ನೋಡ್ಬೋದು. ಇದು ನಮ್ಮ ರೆಸಾರ್ಟ್ನ ಔಟ್ಸೈಡ್ ವ್ಯೂ. ನೈಟ್ ಆಗಿದ್ದರಿಂದ ಆ್ಯಂಡ್ ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಈ ರೀತಿ ಡೆಕೋರೇಟ್ ಮಾಡಿದರು. ಕ್ರಿಸ್ಮಸ್ ಥೀಮ್ನಲ್ಲೇ ಡೆಕೋರೇಟ್ ಮಾಡಿದರು. ನಾವು ಚೆನ್ನಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಹಾಗೆ ನೈಟ್ ವ್ಯೂನ ಎಂಜಾಯ್ ಮಾಡೋಣ ಅಂತ ತಂಪ ಗಾಳಿ ಬೀಸ್ತಾ ಇತ್ತು. ಹೊರಗಡೆ ಹಾಗೆ ಓಡಾಡ್ತಾ ಇದ್ದೋ, ವಾಕ್ ಮಾಡ್ತಾ ಇದ್ದೋ. ಆ್ಯಂಡ್ ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ನೋಡಿ, ನೈಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ. ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಅದನ್ನು ನೀವು ಫಸ್ಟ್ ವಿಡಿಯೋ ಅಪ್ಲೋಡ್ ಏನು ಮಾಡಿದ್ದೀನಿ ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಕ್ರಿಸ್ಮಸ್ ಥೀಮ್ನ ಇಲ್ಲಿ ಒಂದು ಆ ಯೇಸುವಿನ ಥೀಮ್ ಏನಿದೆ ಅದನ್ನು ಇಲ್ಲಿ ಒಂದು ಅರೇಂಜ್ ಮಾಡಿದರು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೈಕಲ್ ಸಹ ಈ ರೆಸಾರ್ಟ್ನಲ್ಲಿ ಕೊಡ್ತಾರೆ. ಅಂದರೆ ನೀವೇನಾದ್ರು ಸೈಕ್ಲಿಂಗ್ ಮಾಡ್ತೀವಿ ಅಂತ ಅಂದರೆ ಸೈಕಲ್ ಮಾಡ್ಬೋದು. ಸುಮ್ಮನೆ ಮೇಲೆ ಹಾಗೆ ಒಂದು ರಫ್ ಆಗಿ ನಾನು ಈ ಒಂದು ರೆಸಾರ್ಟ್ನ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ಕಂಪ್ಲೀಟ್ ರೆಸಾರ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.